ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನಾ 2 ದಿನ ಮೊದಲನೇ ಹೇಳಿದ್ನಿ ಇವತ್ತು ಮಾರ್ಕೆಟ್ ಭಾಳ ಬೀಳ್ಬೋದು ಅಂತ. ನೋಡ್ರಿ ವೀಕ್ಷಕರೇ, ಇವತ್ತು ನಿಫ್ಟಿ ನೋಡ್ಬೋದು ನೀವು 2.68% ಬಿದ್ದೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರಿ 2.45% ಬಿದ್ದೈತಿ. ಮತ್ತು ಸೆನ್ಸೆಕ್ಸ್ 2.74% ಬಿದ್ದೈತಿ. ಅಂತಂದ್ರೆ ವೀಕ್ಷಕರೇ, ಇವತ್ತು 3 ಇಂಡೆಕ್ಸ್ ಫುಲ್ ರೆಡ್ನಾಗ ಕ್ಲೋಸಿಂಗ್ ಯಾವ ನೋಡ್ರಿ. ವೀಕ್ಷಕರೇ, ಇವು 3 ಇಂಡೆಕ್ಸ್ ಬಿದ್ದಿದ್ರಿಂದ ಇವತ್ತು ಇನ್ವೆಸ್ಟರ್ಸ್ಗೆ 15 ಲಕ್ಷ ಕೋಟಿಗಿಂತನೂ ಹೆಚ್ಚದ ಇವತ್ತು ಲಾಸ್ ಆಗೈತಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ. ಅಂದ್ರೆ ನೋಡಬಹುದು ವೀಕ್ಷಕರೇ, ಎಷ್ಟು ಲಾಸ್ ಮಾಡ್ಕೊಂಡಾರ ನಮ್ದು ಇನ್ವೆಸ್ಟರ್ಸ್ ಇವತ್ತು. ನೋಡೋದು ವೀಕ್ಷಕರೇ, ಇವತ್ತು ನಿಫ್ಟಿ ಗೇನರ್ ಮತ್ತು ಲೂಸರ್ ನೋಡೋಣ. ನೋಡ್ರಿ, ನಿಫ್ಟಿ ಗೇನರ ಭಾಳ ಕಡಿಮೆ ಇದಾವ. ನೋಡಬಹುದು ನೀವು, ಹಿಂದೂಸ್ತಾನ್ ಯುನಿಲಿವರ್ 1.02% ಇರೈತಿ. ಮತ್ತು ಟಾಟಾ ಕನ್ಸ್ಯೂಮರ್ 0.70% ಇರೈತಿ. ನೆಸ್ಲೆ ಇಂಡಿಯಾ 0.68% ಇರೈತಿ. ಬ್ರಿಟಾನಿಯಾ 0.51% ಇರೈತಿ. HDFC ಲೈಫ್ 0.21% ಇರೈತಿ. ಈಗ ಟಾಪ್ ಲೂಸರ್ ಅನ್ನ ನೋಡೋಣ. ನೋಡ್ರಿ, ಟಾಪ್ ಲೂಸರ್ ಟಾಟಾ ಮೋಟರ್ಸ್ 7.40% ಬಿದ್ದೈತಿ. ONGC 6.39% ಬಿದ್ದೈತಿ. ಅಡಾನಿ ಪೋರ್ಟ್ಸ್ 5.92% ಬಿದ್ದೈತಿ. ಟಾಟಾ ಸ್ಟೀಲ್ 5.61% ಬಿದ್ದೈತಿ. ಹಿಂಡಾಲ್ಕೋ 5.25% ಬಿದ್ದೈತಿ. ನೋಡ್ಬೋದು ವೀಕ್ಷಕರು, ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ, ಇವತ್ತು ಬರೀ 331 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು. ಮತ್ತು ಉಳಿದಿದ್ದು ಎಲ್ಲ ಸ್ಟಾಕ್ ಅಂತಂದ್ರೆ 2451 ಸ್ಟಾಕ್ಗಳು ಬೀಳಾತಿದ್ದು. ಅಂತಂದ್ರೆ ಇವತ್ತು ಬೀಳೋ ಸ್ಟಾಕ್ ಸಂಖ್ಯೆನ ಹೆಚ್ಚಿತ್ತು. ನಾನು ಇವತ್ತು ಎಲ್ಲಾರ್ದು ನಮ್ದು ಪೋರ್ಟ್ಫೋಲಿಯೋ ಇವತ್ತು ರೈಟ್ನಾಗನ ಇರ್ತೈತಿ. ನೋಡ್ರಿ ವೀಕ್ಷಕರೇ, ಈಗ ಸ್ಪೆಸಿಫಿಕ್ ಇಂಡೆಕ್ಸ್ಗಳು ನೋಡೋಣ ಎಷ್ಟೆಷ್ಟು ಬಿದ್ದಾವಂತ. ನೋಡೋದು ವೀಕ್ಷಕರೇ, ನಿಫ್ಟಿ ಆಟೋ ನೋಡ್ರಿ 3.92% ಬಿದ್ದೈತಿ. ನಾನು ಇವತ್ತು ಟಾಟಾ ಮೋಟರ್ಸ್ ಟಾಪ್ ಲೂಸರ್ ಲಿಸ್ಟ್ ಐತಿ. ಮತ್ತು ಆಲ್ಮೋಸ್ಟ್ ಎಲ್ಲ FMCG ಆಗಲಿ IT ಆಗಲಿ, ITನೂ ನೋಡ್ರಿ -3.26% ಬಿದ್ದೈತಿ. ಮತ್ತು ಫಾರ್ಮಾ ನೋಡ್ರಿ 1.46% ಬಿದ್ದೈತಿ. ಅಂತಂದ್ರೆ ಇವತ್ತು ಎಲ್ಲ ಇಂಡೆಕ್ಸ್ಗಳು ರೆಡ್ನಾಗನೇ ಇದ್ದು ರೀ. ರೆಡ್ ಅಂತಂದ್ರೆ ಮಾಮೂಲಿ ರೆಡ್ ಇಲ್ಲ, 1%ಗಿಂತ ಹೆಚ್ಚಿನ ಬಿದ್ದಾವ ಎಲ್ಲ ಇಂಡೆಕ್ಸ್ಗಳು. ಮತ್ತು ವೀಕ್ಷಕರೇ, ನೋಡ್ರಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಈಗ ಸಪೋರ್ಟ್ ಲೆವೆಲ್ಗಳನ್ನ ನೋಡೋಣ. ನೋಡ್ರಿ, ಇವತ್ತು ನಿಫ್ಟಿ 24,055 ಕ್ಲೋಸಿಂಗ್ ಕೊಟ್ಟಿತ್ತ. ನೋಡ್ರಿ, ಈಗ ಸದ್ಯನ ಒಂದು ಸಪೋರ್ಟ್ ಐತಿ, ಅದಕ್ಕೆ 23,675 ಅಥವಾ 23,700 ಅಂತ ತಿಳ್ಕೊರಿ. ಮತ್ತು ನೋಡಬಹುದು ನೀವು ಚಾರ್ಟ್ನಾಗ. ಮತ್ತು ಉಳಿದಿದ್ದು ಸಪೋರ್ಟ್ ಇದಾವ, ಎಲ್ಲ ಹೇಳ್ಕೊಂತ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಮತ್ತು ನೋಡ್ರಿ, ಬ್ಯಾಂಕ್ ನಿಫ್ಟಿದ ಈಗ ಸದ್ಯ ಕ್ಲೋಸಿಂಗ್ ಕೊಟ್ಟೈತಿ 50,092 ಅಂತಂದ್ರೆ 50,000 ಒಂದು ಸಪೋರ್ಟ್ ಐತಿ. 50,000 ಕೆಳಗೆ ಬಂತಂದ್ರೆ 49,700, 49,700 ಕೆಳಗೆ ಬಂತಂದ್ರೆ 49,000. ಸ್ನೇಹಿತರೆ ವೀಕ್ಷಕರೇ, ಇಷ್ಟೆಲ್ಲ ಪಾಯಿಂಟ್ಸ್ಗಳು ಇದಾವ. ಇವತ್ತು ಮಾರ್ಕೆಟ್ ಎದಕ್ಕೆ ಬಿತ್ತಂತ, ಏನೇನು ಮೇನ್ ರೀಸನ್ಗಳಿದಾವ ಅಂತ ಅದ್ರ ಬಗ್ಗೆನೂ ನಾ ವಿಡಿಯೋ ಮಾಡವಿದ್ದೀನಿ. 7:30-8 ಗಂಟೆಗೆ ಹಾಕ್ತೇನೆ. ಈಗ ನೋಡ್ಬೋದು ವೀಕ್ಷಕರೇ, ಹೆಚ್ಚು ಟೆನ್ಷನನ್ನು ಪಡಬೇಡ್ರಿ, ಫುಲ್ ಇದ್ದೀರಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ನ ಇದ್ದೀರಿ ಅಂತಂದ್ರೆ ಮಾರ್ಕೆಟ್ ಇರೋದ ಬೀಳೋದ ಅದ್ರಾಗ್ರೆ ಈಗ ಸದ್ಯ ಬಿದ್ದಿರೋಕ್ಕಿಲ್ಲ ಐತ. ನಮ್ಮ ದೇಶದ 90% ಇನ್ವೆಸ್ಟರ್ಸ ಬೇರ್ ಮಾರ್ಕೆಟನ್ನು ನೋಡಿಲ್ಲ ಅಂತ, ಬರೀ 10% ನೋಡ್ಯಾರ. ನಾನು ಈಗ 90% ಮಂದಿಗೆ ಸ್ವಲ್ಪ ಅನುಭವ ಆಗ್ತೈತಿ. ಇನ್ವೆಸ್ಟರ್ ಇದ್ರೆ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ. ಎದಕ್ಕೆ ಬಿತ್ತ ಮತ್ತು ನಾವು ಏನು ಮಾಡ್ಬೇಕಾ, ಇನ್ನು ಹೆಂಗೆ ಏನೇನು ಡಿಸಿಷನ್ ತೊಗೋಬೇಕಾ, ಹಿಂಗೆ ಬಿದ್ದಿನ ಮಾರ್ಕೆಟ್ನಾಗ ನಾವು ಹೆಂಗೆ ಪ್ರಾಫಿಟೇಬಲ್ ಇರ್ಬೋದಾ ಅಂತೆಲ್ಲ ನಾವು ಮೇನ್. ಮತ್ತು ನಾ 7:30-8 ಗಂಟೆಗೆ ವಿಡಿಯೋ ಮಾಡ್ತೇನೆ ಅನ್ನಿಲ್ಲ ರೀ, ಆ ವಿಡಿಯೋನಾಗ ತಿಳ್ಕೊಳ್ಳೋಣ. ಸ್ನೇಹಿತರೆ ವೀಕ್ಷಕರೇ, ಇದು ಬರೀ ಇನ್ಫಾರ್ಮೇಟಿವ್ ವಿಡಿಯೋ ಇತ್ತು. ಇವತ್ತು ಹೆಂಗೆ ಇಂಡೆಕ್ಸ್ ಇತ್ತು ಅಂತ ನಾವೀಗ ನೆಕ್ಸ್ಟ್ ವಿಡಿಯೋ ಅಂತಂದ್ರೆ 7:30-8 ಗಂಟೆ ಹಾಕ್ತೇನಿಲ್ಲ ರೀ, ಆ ವಿಡಿಯೋನಾಗ ಫುಲ್ ಡೀಟೇಲ್ದಾಗ ಕಲಿಯೋಣ ಏನು ಮಾಡ್ಬೇಕಂತ. ಸ್ನೇಹಿತರೆ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ನಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತು 7:30-8 ಗಂಟೆದ ವಿಡಿಯೋ ತಪ್ಸಾಕ್ ಹೋಗ್ಬೇಡ್ರಿ, ಹತ್ರ ನಾ ಫುಲ್ ಡೀಟೇಲ್ದಾಗ ಹೇಳಿದ್ದೀನಿ. ಸ್ನೇಹಿತರೆ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ. ಧನ್ಯವಾದಗಳು.